ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಮೆಂತೆಕಾಳನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಒಂದು ಸಿಹಿ ಖಾದ್ಯವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಮೆಂತೆಕಾಳು ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ಒಳ್ಳೆಯ ಕಾಳು ಅಂತಲೇ ಹೇಳ್ಬೋದು. ನ್ಯೂ ಇಯರ್ ಇನ್ನೇನು ಬಂದೇ ಬಿಡ್ತು. ಎಲ್ಲರ ಮನೆಯಲ್ಲಿ ನ್ಯೂ ಇಯರ್ ಮೊದಲನೇ ದಿನ ಸಿಹಿ ಖಾದ್ಯವನ್ನು ಮಾಡೇ ಮಾಡ್ತೀವಿ. ಈ ವರ್ಷ ಒಂದು ಹೊಸ ಥರವಾದ ವಿಶೇಷವಾದ ಮೆಂತೆಕಾಳಿನಿಂದ ಮಾಡುವ ಒಂದು ಸಿಹಿ ಖಾದ್ಯವನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ತಡ ಮಾಡೋದು ಬೇಡ. ಇದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನೋಡೋಣ. 1 ಗ್ಲಾಸ್ ಅಕ್ಕಿ, 150 ಗ್ರಾಮ್ ಮೆಂತೆಕಾಳು, 50 ಗ್ರಾಮ್ ಮೆಣಸು, 1/4 ಕಪ್ ತುರಿದ ಕೊಬ್ಬರಿ, ಒಂದು 150ರಿಂದ 200 ಗ್ರಾಮ್ ಬೆಲ್ಲ, 1 ಏಲಕ್ಕಿ, ಸ್ವಲ್ಪ ಉಪ್ಪು. ಫಸ್ಟು ಅಕ್ಕಿಯನ್ನು ತೊಳೆದು ಇಟ್ಕೊಳ್ಳೋಣ. ಈಗ ನಾನು ಅಕ್ಕಿನ ತೊಳ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಈ ಮೆಂತೆ ಮತ್ತು ಮೆಣಸನ್ನು ಹುರ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಮೀಡಿಯಮ್ ಒರೆಯಲ್ಲಿಟ್ಕೊಂಡು ಈ ಮೆಂತೆಕಾಳನ್ನು ಫಸ್ಟು ಹುರ್ಕೊಳ್ಳಿ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಮೆಂತೆಕಾಳನ್ನು ಹೇಗೆ ಹುರಿಯೋದು ಮತ್ತು ಆ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡಿ. ಯಾವ ಸಮಸ್ಯೆಗೆ ಉಪಯೋಗಿಸಬಹುದು ಮತ್ತು ಹೇಗೆ ಉಪಯೋಗಿಸ್ಬೋದು ಅಂತ ಈ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದ್ರ ಜೊತೆನೇ ಮೆಣಸು ಸಹ ಹಾಕ್ಕೊಳ್ಳಿ. ನೋಡಿ, ಫ್ರೈ ಆಗಿದೆ, ಚಟಪಟ ಅಂತ ಅಂತಿದೆ. ಆಫ್ ಮಾಡೋಣ ಸ್ಟವ್ನ. ನೋಡಿ, ಇದು ಆರಿದೆ. ಇದಕ್ಕೆ ಈಗ ಒಂದು ಏಲಕ್ಕಿ ಇಟ್ಕೊಂಡಿದ್ನಲ್ಲ, ಆ ಏಲಕ್ಕಿ ಹಾಕ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಬರೋಣ. ನೋಡಿ, ನುಣ್ಣಗೆ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಬೆಲ್ಲವನ್ನು ಕರೆಸ್ಕೊಳ್ಳೋಣ. ನನಗೊಂದು ಪಾತ್ರೆಯಲ್ಲಿ ಬೆಲ್ಲನ ಕರ್ಗಕ್ಕಿಟ್ಟಿದ್ದೀನಿ. ನೋಡಿ, ಈಗ ಬೆಲ್ಲ ಕರಗಿ ನೀರು ಕುದೀತಾ ಇದೆ. ಈಗ ಸ್ಟವ್ ಆಫ್ ಮಾಡಿ ಕುಕ್ಕರ್ನ ಇಡೋಣ. ಈ ಬೆಲ್ಲನ ಒಂದು ಸಲ ಫಿಲ್ಟ್ರು ಮಾಡ್ಕೊಳ್ಳಿ, ಏನಾರು ಕಲ್ಲು ಮಣ್ಣು ಈ ಥರದಿದ್ದರೆ. ಈಗ ಕುಕ್ಕರ್ ಹಚ್ಚುತ್ತಾ ಇದ್ದೀನಿ. ಈ ಕುಕ್ಕರ್ಗೆ 3 ಗ್ಲಾಸ್ ಬೆಲ್ಲ ಕರಗಿರುವಂತಹ ನೀರು. ನಾನು ಈ ಥರ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ, 1 ಗ್ಲಾಸು. ಸೊ 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಬೆಲ್ಲದ ನೀರು ಬೇಕು. ನೋಡಿ, ಈಗ ಬೆಲ್ಲದ ನೀರು ಕುದೀತಾ ಇದೆ. ಇದಕ್ಕೀಗ ಉಪ್ಪು, ಒಂದು ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಉಪ್ಪು ಹಾಕೋದು. ನಂತರ ನಾವೀಗ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಮೆಂತೆ, ಏಲಕ್ಕಿ ಮತ್ತು ಮೆಣಸು ಪೌಡ್ರು, ಇದನ್ನೀಗ ಇದಕ್ಕೆ ಕುದಿಯೋ ನೀರಿಗೆ ಹಾಕೋಣ. ನಂತರ ಈ ತುರಿದಿಟ್ಕೊಂಡಿರೋ ಕೊಬ್ಬರಿನೂ ಹಾಕೋಣ. ಈಗ ಈ ನೀರಿಗೆ ಅಕ್ಕಿ, ತೊಳೆದಿಟ್ಕೊಂಡಿರೋ ಅಕ್ಕಿನೂ ಹಾಕೋಣ. ಕೊನೆಯಲ್ಲಿ ತುಪ್ಪ 1 ಸ್ಪೂನ್ ಹಾಕೋಣ. ನಾನು ಸ್ಟಾರ್ಟಿಂಗ್ ಹೇಳೋದು ಮರ್ತೋಯ್ತು, ತುಪ್ಪ ತೊಗೊಳಕ್ಕೆ. ನೋಡಿ ಫ್ರೆಂಡ್ಸ್, ಈ ಮೆಂತೆಲಿ ಪ್ರೋಟೀನ್, ವಿಟಮಿನ್, ಮಿನರಲ್, ಫೈಬರ್, ಅಮೈನೋ ಆ್ಯಸಿಡ್ ಅಂತ ಅಂಶಗಳು ಹೊಂದಿದೆ. ದೇಹದ ಹಲವು ಸಮಸ್ಯೆಗಳಿಗೆ ಮೆಂತೆಕಾಳನ್ನು ಒಂದು ಮನೆಮದ್ದುವಾಗಿ ಉಪಯೋಗಿಸಬಹುದು. ಇದು ಮನೆಯಲ್ಲಿ ಎಲ್ಲರೂ, ಚಿಕ್ಕ ಮಕ್ಕಳು, ದೊಡ್ಡವರು, ವಯಸ್ಕರು ಎಲ್ಲರೂ ಸಹ ಇಷ್ಟಪಟ್ಟು ತಿನ್ನಬಹುದಾದ ಒಂದು ಸಿಹಿ ಖಾದ್ಯ ಅಂತಲೇ ಹೇಳ್ಬಹುದು. ಈಗ ನಾನು ಇದ್ರದ್ದು ಕುಕ್ಕರ್ ಮುಚ್ಚಳ ಮುಚ್ಚುತ್ತೀನಿ. ಒಂದು 3 ವಿಷಲ್ ಬರೋ ತನಕ ಬೇಯಲಿ ಇದು. ನೋಡಿ, 3 ವಿಷಲ್ ಆಗಿದೆ. ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಆರಿದೆ. ಓಪನ್ ಮಾಡ್ತಾ ಇದ್ದೀನಿ. ಸೂಪರಾಗಿ ಬಂದಿದೆ. ಈ ಮೆಂತೆಕಾಳಲ್ಲಿ ಔಷಧೀಯ ಗುಣಗಳಿರೋದ್ರಿಂದ ಹಲವಾರು ಸಮಸ್ಯೆಗಳಿಗೆ ಮನೆಮದ್ದುವಾಗಿ ಉಪಯೋಗಿಸಬಹುದು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದು ಡಯಾಬಿಟಿಕ್ ಫ್ರೆಂಡ್ಲಿ ಸಿಹಿ ಅನ್ನ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಮೆಂತೆಯಿಂದ ಒಂದು ರುಚಿಕರವಾದ ಒಂದು ಸಿಹಿ ತಿಂಡಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಡಾಕ್ಟರ್ ಆರೋಗ್ಯ ಮನೆಯ ವೀಕ್ಷಕರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೇನೆ.